2009ರಿಂದ ನನ್ನನ್ನು ಪ್ರೋತ್ಸಾಹಿಸಿ ನನ್ನ ಬಗ್ಗೆ ಒಳ್ಳೊಳ್ಳೆ ಅಭಿಪ್ರಾಯನ ಕೊಟ್ಟು ಬೆಳೆಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಪ್ರತಿಯೊಬ್ಬರನ್ನ ನಾನು ಅವಾಗಲಿನ ನೋಡ್ತೇನೆ. ಆ್ಯಂಡ್ ಕಾಡ ಒಂದು ಅದ್ಭುತವಾದ ಸಿನಿಮಾ. ಇದನ್ನು ಒಂದು ಡ್ರೀಮ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು ವಿಶ್ವನಾಥ್ ಸರ್ ಅವ್ರದ್ದು. ವೆರಿ ರಿಯಲಿಸ್ಟಿಕ್ ಮೂವಿ. ಯಾಕಂದರೆ ಇದ್ರ ಬಗ್ಗೆ ರಿಸರ್ಚ್ ಮಾಡಿಬಿಟ್ಟು ಅವರು ವಾಟ್ ಎವರ್ ಆಗಿದೆಯಲ್ಲ, ಇದು ರಿಯಲ್ ಇನ್ಸಿಡೆಂಟ್ಸ್ ಏನಾಗ್ತಾ ಇದೆ ಅಂತ ಅಂದ್ಬಿಟ್ಟು ಒಂದು ಪೇಪರ್ ಪ್ರೆಸೆಂಟೇಷನ್ ವಾಟ್ ಎವರ್ ಇಟ್ ಈಸ್ ಅದನ್ನೆಲ್ಲ ಇಟ್ಕೊಂಡು ಈ ಒಂದು ಸಿನಿಮಾನ ಮಾಡಿರೋದು. ಆ್ಯಂಡ್ ಇಟ್ಸ್ ಅ ಸೈಕಾಲಜಿಕಲ್ ಥ್ರಿಲ್ಲರ್. ಒಬ್ಬ ಮನುಷ್ಯ ಅವನ ಮೈಂಡ್ ಹೇಗೆ ವರ್ಕ್ ಆಗುತ್ತೆ, ಹೌ ಕ್ರೂಯಲ್ ಹಿ ಕ್ಯಾನ್ ಬಿ. ಆ್ಯಂಡ್ ಅಲ್ಲಿ ಒಂದು ಟ್ಯಾಗ್ ಇದೆ, ಐ ಡೋಂಟ್ ವಾಂಟ್ ಟು ಹರ್ಟ್, ಐ ವಾಂಟ್ ಟು ಕಿಲ್ ಅಂತ ಅಂದ್ಬಿಟ್ಟು. ಸೊ ಆ ಒಂದು ಮನಸ್ಥಿತಿ ಇರುವಂಥ ಒಬ್ಬ ಮನುಷ್ಯ ಏನು ಮಾಡ್ಬೋದು ಸರ್ವೈವ್ ಆಗೋದಕ್ಕೆ, ಅವನ ಲೈಫ್ ಚೈಲ್ಡ್ಹುಡ್ಡಿಂದ ಹಿಂಗೆ ಸರ್ವೈವ್ ಆಗ್ತಾನೆ ಅನ್ನೋದೇ ಕಾಡ ಸಿನಿಮಾ. ಮೊದಲನೇದಾಗಿ ಟೆಕ್ನಿಕಲ್ ಟೀಮ್ ಅಂತ ಅಂದರೆ ನಮ್ಮ ಸತೀಶ್ ಬಾಬು ಅವ್ರನ್ನ ನಾವು ತುಂಬ ಮಿಸ್ ಮಾಡ್ಕೊತೀವಿ. ಅವ್ರು ನಮ್ಮ ಜೊತೆ ಇಲ್ಲ. ನನ್ನ ಮೊದಲೇ ಸಿನಿಮಾ ಆಸ್ ಅ ಲೀಡ್ ಮಾಡಿದಾಗ ಜಸ್ಟ್ ಲವ್, ಅದರ ಮ್ಯೂಸಿಕ್ ಡೈರೆಕ್ಟರ್ ಸತೀಶ್ ಬಾಬು ಸರ್. ಸೊ ವಿ ಮಿಸ್ ಹಿಮ್ ಅ ಲಾಟ್. ಈ ಒಂದು ಸಿನಿಮಾದಲ್ಲಿ ಮೇನ್ ಥಿಂಗ್ ಬೇಕಾಗಿರೋದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು. ಸೊ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸತೀಶ್ ಬಾಬು ಸರ್. ಆ್ಯಂಡ್ ನಾವು ಇದನ್ನು ಸಕಲೇಶ್ಪುರದಲ್ಲಿ ಶೂಟ್ ಮಾಡಿದ್ದು ಮೋಸ್ಟ್ ಆಫ್ ದ ಥಿಂಗ್. ಆ್ಯಂಡ್ ಮಳೆ ಇತ್ತು, ಸಾಕಷ್ಟು ಕಷ್ಟಪಟ್ಟಿದ್ವಿ. ಸೊ ಅದರಲ್ಲಿ ಕಷ್ಟಪಟ್ಟಿರೋದು ಆರ್ಟಿಸ್ಟ್ ಬಿಟ್ಬಿಟ್ಟು ನಮ್ಮ ಟೆಕ್ನಿಕಲ್ ಟೀಮ್, ನಮ್ಮ ಡೈರೆಕ್ಟರ್ ವಿಶ್ವನಾಥ್ ಸರು, ನಮ್ಮ ಕ್ಯಾಮ್ರಾಮ್ಯಾನು ಅರುಣ್ ಸುರೇಶ್ ಅವರು, ಮಧು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ತುಂಬ ಐ ಮೀನ್ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಆ ಟೈಮ್ನಲ್ಲಿ ಪ್ರೊವೈಡ್ ಮಾಡೋದಕ್ಕೆ ಆ ಜಾಗದಲ್ಲಿ ಇಟ್ ವಾಸ್ ಡಿಫಿಕಲ್ಟ್. ಅದನ್ನು ಮಾಡ್ಯಾರೆ. ದೆನ್ ಮಧು ಕುಮಾರ್ ನಮ್ಮ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ನಲ್ಲಿರೋದು. ಸೊ ಮಂಜು ಅಸೋಸಿಯೇಟ್ ಡೈರೆಕ್ಟರ್. ಬ್ಯೂಟಿಫುಲ್ ಇದೆ ವರ್ಕ್. ಡೇ ಆ್ಯಂಡ್ ನೈಟ್ ಅಲ್ಲಿ ವರ್ಕ್ ಮಾಡಿರೋದು, ಅಲ್ಲಿ ಸ್ಟೇ ಮಾಡಿ ಅಲ್ಲಿ ವರ್ಕ್ ಮಾಡಿರೋದು. ಆ್ಯಂಡ್ ನಾನ್ ಸ್ಟಾಪ್ ಮಳೆ ಬರ್ತಾ ಇತ್ತು. ಸೊ ವಿತ್ ದಟ್ ಆಲ್ಸೋ ನೀವು ಕ್ಲೈಮ್ಯಾಕ್ಸ್ ನೋಡಿದ್ರೆ ಯು ವಿಲ್ ಬಿ ರಿಯಲಿ ಅಮೇಸ್ಡ್. ಕಂಪ್ಲೀಟ್ ರೈನ್ ಎಫೆಕ್ಟ್ನಲ್ಲೇ ಒಂದು ಫೈಟ್ ಮಾಡಿರೋಂಥ ಸೀನು. ಓಕೆ, ನ್ಯಾಚುರಲ್. ಆ್ಯಂಡ್ ವಿತ್ ದಟ್ ಒಳ್ಳೊಳ್ಳೆ ಕಲಾವಿದರು. ರಾಮ್, ನಮ್ಮ ಉಗ್ರಂ ಮಂಜು, ಇಟ್ಸ್ ಡನ್ ಅ ವಂಡರ್ಫುಲ್ ಜಾಬ್. ಇದು ಪ್ಯಾರಲಲ್ ಸ್ಟೋರಿ ಒಂದು ನಡೆಯುತ್ತೆ. ಅದು ಖಂಡಿತ ಜನಕ್ಕೆ ತುಂಬ ಇಂಟ್ರೆಸ್ಟ್ ಕೊಡುತ್ತೆ ಒಂದು ಸಿನಿಮಾದಲ್ಲಿ. ಸೊ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕಂತ ಅಂದರೆ ಅಮಿತ್ ಸರ್ ತುಂಬ ಪ್ಯಾಷನೇಟ್ ಒಂದು ಪ್ರೊಡ್ಯೂಸರು. ಅವರ ಲಾಸ್ಟ್ ಮೂವಿ ತುಂಬ ಚೆನ್ನಾಗಾಯಿತು ಹಿಂದಿನಲ್ಲಿ, ಬಾಲಿವುಡ್ನಲ್ಲಿ. ಸೊ ಅವ್ರ ಪ್ಯಾಷನ್ ಏನಂತಂದರೆ ಕನ್ನಡದಲ್ಲಿ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಅಂತ ಬಂದರು. ಆ್ಯಂಡ್ ದಟ್ಸ್ ಹೌ ಕಾಡ ಸ್ಟಾರ್ಟೆಡ್. ಆ್ಯಂಡ್ ನನ್ನ ಅದೃಷ್ಟ ಅವ್ರಿಗೆ, ನನ್ನ ಕಣ್ಣಿಗೆ ಆಮೇಲೆ ಅವ್ರ ಕಣ್ಣಿಗೆ ನಾನು ಬಿದ್ದೆ. ಆ್ಯಂಡ್ ವಿಶ್ವನಾಥ್ ಸರ್ ಅವ್ರು ಅಪ್ರೋಚ್ ಮಾಡಿದ್ರು. ಥ್ಯಾಂಕ್ಸ್ ಸರ್, ಲಾಟ್ ವಿಶ್ವನಾಥ್ ಸರ್. ಯಾಕಂದರೆ ಒಬ್ಬ ಆರ್ಟಿಸ್ಟ್ಗೆ ಒಂದು ಒಳ್ಳೆ ಸಬ್ಜೆಕ್ಟ್ ಸಿಗಬೇಕು. ಅದು ಯಾವ ಮಟ್ಟದಲ್ಲಿ ಅದನ್ನು ಎಕ್ಸಿಕ್ಯೂಟ್ ಅಂತ ಗೊತ್ತಿಲ್ಲ. ಬಟ್ ಆ ಆರ್ಟಿಸ್ಟ್ಗೆ ಆ ಒಂದು ಸಿನಿಮಾ ಅವನ ಲೈಫ್ನಲ್ಲಿ ನೆನಪಾಗಿ ಇಟ್ಕೊಳ್ಳೋದು ಅಂತ ಒಂದು ಸಿನಿಮಾ ನನಗಿದೆ ಕಾಡ. ಸೊ ಥ್ಯಾಂಕ್ಸ್ ಅ ಲಾಟ್. ಬ್ಯೂಟಿಫುಲ್ ಮೂವಿ. ಎಲ್ಲರಿಗೂ ಕೇಳ್ಕೊಳ್ಳೋದು, ದಯವಿಟ್ಟು ಥಿಯೇಟ್ರಿಗೆ ಬಂದ್ಬಿಟ್ಟು ಒಂದು ಸಿನಿಮಾನ ನೋಡಿ. 100% ಯು ವಿಲ್ ಎಂಜಾಯ್ ದಿಸ್ ಮೂವಿ. ಅದೇ ಸರ್, ಇಟ್ಸ್ ಅ ಸೈಕಾಲಜಿಕಲ್ ಥ್ರಿಲ್ಲರ್ ಮೂವಿ. ಸೊ ಅವನ ಒಂದು ಚೈಲ್ಡ್ಹುಡ್ನಲ್ಲಿ ಅವನು ಏನೇನೋ ಒಂದು ಇನ್ಬಿಲ್ಟ್ ಅಂತಾನೆ ಅಲ್ಲಿ ಹಾಕಿದ ಟ್ಯಾಗ್ಲೈನ್, ಇಟ್ಸ್ ಅನ್ ಇನ್ಬಿಲ್ಟ್ ಈವಿಲ್ ಅಂತ ಅಂದ್ಬಿಟ್ಟು. ಸೊ ಚೈಲ್ಡ್ಹುಡ್ಡಿಂದಾನೂ ಈಸ್ ಲೈಕ್ ದಟ್. ಅದು ಅವ್ನು ಯಾವುದೋ ಒಂದು ಇನ್ಸಿಡೆಂಟಿಂದ ಹಂಗಾಗಿರೋದಲ್ಲ. ದಟ್ ಈಸ್ ಒನ್ ಡಿಸಾರ್ಡರ್ ಯು ಕ್ಯಾನ್ ಸೇ ಆಫ್ ಅ ಪರ್ಸನ್. ಒಬ್ಬ ಮನುಷ್ಯನ ಡಿಸಾರ್ಡರು, ಅದನ್ನೇನು ಚೇಂಜ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ವೆರಿ ಅಲ್ಟಿಮೇಟ್ಲಿ ಅವನು ಸತ್ರನೇ ಒಳ್ಳೇದು ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ದಟ್ ಟೈಪ್ ಆಫ್ ಅ ಕ್ಯಾರೆಕ್ಟರ್ಸ್. ಇಲ್ಲ ನಾನು ಅಷ್ಟೇ ಒಂದೇ ಕಾಸ್ಟ್ಯೂಮ್ನಲ್ಲಿ ಇರ್ತೀನಿ. ಬಟ್ ದೇರ್ ಇಸ್ ಸ್ವಲ್ಪ ಅದಕ್ಕಿಂತ ಮುಂಚೆ ಲಾಟ್ ಥಿಂಗ್ಸ್ ಆರ್ ದೇ. ಬಟ್ ಆ ಒಂದು ಮೇ ಬಿ 2 days ಆಗುವಂಥ ಒಂದು ಇನ್ಸಿಡೆಂಟು, ಅದಕ್ಕಿಂತ ಮುಂಚೆ ಬೇರೆ ಸಿನಾರಿಯೋಸ್ ಇದೆ ಸರ್.